2026ರಲ್ಲಿ ನಾವು ಕಲಬುರಗಿ ನಗರ ಪೊಲೀಸ್ನಿಂದ ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕರು ಗುರುತಿಸುವಂಥ ಕೆಲಸ ಮಾಡಬೇಕಾಗಿರೋದಂತಂದರೆ ಸಾರ್ವಜನಿಕರಿಗೆ ಸುಗಮವಾಗಿ ಸಂಚಾರ ಮಾಡಲಿಕ್ಕೆ ರಸ್ತೆಗಳ ಒಂದು ಅವಕಾಶ ಕಲ್ಪಿಸಿಕೊಡುವುದು. ಅದರ ಜೊತೆಗೆ ಸಾರ್ವಜನಿಕರಲ್ಲಿನೇ ಏನು ಸಂಚಾರದ ಒಂದು ಪಾಲನೆ ಇದೆ, ಸಂಚಾರ ನಿಯಮಗಳ ಪಾಲನೆ ಇದೆ, ಅದು ಸಕಾರಾತ್ಮಕವಾಗಿ ಸಂಪೂರ್ಣವಾಗಿ ಪಾಲನೆ ಮಾಡುವಂಥ ಒಂದು ಪ್ರವೃತ್ತಿಯನ್ನು ತರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದರ ಹಿತಾಸಕ್ತಿ ಸಾರ್ವಜನಿಕರ ಸುರಕ್ಷತೆಯಲ್ಲಿದೆ. ಏನು ರಸ್ತೆಗಳ ಮೇಲೆ ಪ್ರಾಣಗಳನ್ನು ಕಳ್ಕೊತಾ ಇದ್ದಾರೆ, ಅಪಘಾತಗಳಲ್ಲಿ ಗಂಭೀರ ಗಾಯಗಳಾಗ್ತಾ ಇದ್ದಾರೆ, ಅದರ ಸಂಖ್ಯೆ ನಾವು ಕಡಿಮೆ ಮಾಡಲಿಕ್ಕೋಸ್ಕರ ತಂತ್ರಜ್ಞಾನದ ಆಧುನಿಕ ಮತ್ತು ನಾಗರಿಕ ಕೇಂದ್ರಿತ ಅವರ ಹಿತಾಸಕ್ತಿಯಲ್ಲಿ ಇರುವಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರನ್ನು ಮೊನ್ನೆ ಗೃಹ ಸಚಿವರು ಉದ್ಘಾಟನೆ ಮಾಡಿದ್ದಾರೆ. ಇದರಲ್ಲಿ ಒಟ್ಟು ನಮ್ಮ ಕಲಬುರಗಿ ನಗರದಲ್ಲಿ ಸುಮಾರು 58 ಲೊಕೇಶನ್ಸ್ಗಳಲ್ಲಿ 180 ನೂತನವಾಗಿ CCTV ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ. ಇದರಲ್ಲಿ KKRDB ಫಂಡ್ಸು ಬರುತ್ತೆ, ನಮ್ಮ CTRS ಫಂಡ್ಸು ಬರುತ್ತೆ. ಇದರಲ್ಲಿ ಇರುವಂಥದ್ದು ಏನಂತಂದರೆ ಕಂಪ್ಲೀಟ್ ಆಟೋಮೇಷನ್. ಮೊದಲು ಕಳೆದ ವರ್ಷ ಜನವರಿಲಿ ನಾವು ಸೆಮಿ ಆಟೋಮೆಟಿಕ್ ಮಾಡಿದ್ವಿ. ಅದರಲ್ಲಿ ಸೆಮಿ ಆಟೋಮೆಟಿಕಲ್ಲಿ ಕಳೆದ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 49,000 ಈ ಚಲನನ್ನು ಜನ್ರೇಟ್ ಮಾಡಿದ್ವಿ. ಬಟ್ ಈಗ ನಾವು ನೋಡಿದರೆ ಕಂಪ್ಲೀಟ್ ಆಟೋಮೇಷನ್ನಿಂದ ಯಾವ ಲೆವೆಲ್ಲಿಗೆ ವೈಲೇಷನ್ಸ್ ಇದೆ ಅಂತಂದರೆ, ನಿನ್ನೆ ಒಂದೇ ದಿನ ಸಿಂಗಲ್ ಒನ್ ಡೇ 30,000 ಅಷ್ಟು ವೈಲೇಷನ್ಸ್ಗಳನ್ನು ನಮ್ಮ ITMS ಸಾಫ್ಟ್ವೇರ್ ತೋರಿಸ್ತಾ ಇದೆ. ಒಂದೇ ದಿನದಲ್ಲಿ 30,000 ಅಷ್ಟು ವೈಲೇಷನ್ಸ್ಗಳನ್ನು ತೋರಿಸ್ತಾ ಇದೆ. ಅದರಲ್ಲಿ ನಾವು ಜಸ್ಟ್ ಅಂಕಿ ಅಂಶ ನೋಡಿದರೆ ಸೀಟ್ ಬೆಲ್ಟ್ ಹಾಕಲಾರ್ದು 6,323, ಮೊಬೈಲ್ ಫೋನ್ ವೈಲ್ ಡ್ರೈವಿಂಗ್ 11 ಪ್ರಕರಣಗಳು, ನಾಟ್ ವೇರಿಂಗ್ ಹೆಲ್ಮೆಟ್. ಈಗ ನಾವು ಕಳೆದ 1.5 ತಿಂಗಳಿಂದ ಆಲ್ಮೋಸ್ಟ್ 2 ತಿಂಗಳಿಂದ ತಮ್ಮ ಮುಖಾಂತರ ಏನು ನಾವು ಆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ವಿ, ಡೋನರ್ಸ್ ಮುಖಾಂತರ ಹೆಲ್ಮೆಟ್ ವಿತರಣೆಯನ್ನು ಮಾಡಿದ್ದೀವಿ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳ ಮುಖಾಂತರನೂ ಅವೇರ್ನೆಸ್ ಮಾಡಿದ್ದೀವಿ, ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ, ಮಾಧ್ಯಮದ ಮುಖಾಂತರನೂ ಕೂಡ ನಾವು ಮಾಡಿದ್ದೀವಿ. ಬಟ್ ಸ್ಟಿಲ್ ಸ್ವಲ್ಪ ಬದಲಾವಣೆ ಆಗಿದೆ. ತಾವು ನೋಡ್ಬೋದು, ಒಂದು 3 to 5% ಕಾಂಪ್ಲೇಂಟ್ಸ್ ಬಂದಿದೆ. ಈ ಸಮ್ಮರ್ ಮತ್ತು ಬಿಸಿಲಿನ ತಾಪದ ಹೆಸರಲ್ಲಿ ವೈಲೇಷನ್ಸು ಇನ್ನೂ ಸಿಕ್ಕಾಪಟ್ಟೆ ಇದೆ. ನಾವು ಅಂಕಿಅಂಶನ ನೋಡಿದಾಗ 25,526 ವಿತೌಟ್ ಹೆಲ್ಮೆಟ್ ಇದೆ. ಸೊ ಆಲ್ಮೋಸ್ಟ್ 90% ಪ್ಲಸ್ ವಿತೌಟ್ ಹೆಲ್ಮೆಟ್ ಇದೆ. ಟ್ರಿಪಲ್ ರೈಡಿಂಗ್ 158 ಒಂದೇ ದಿನ ಹೇಳ್ತಾ ಇರೋದು. ಒಂದು ವೇಳೆ ನಾವು ಏನಾದರೂ ಇದನ್ನು ರೆಗ್ಯುಲರ್ ಆಗಿ ಜನ್ರೇಟ್ ಮಾಡಲಿಕ್ಕೆ ಹೋದರೆ ಸಾರ್ವಜನಿಕರ ಏನು ಜೇಬಿಗೆ ದೊಡ್ಡ ಒಂದು ಕತ್ತರಿ ಬಿದ್ದಂಗೆ ಆಗುತ್ತೆ. ಆ ರೀತಿ ಮಾಡೋದು ಬೇಡ. ಸೊ ನನ್ನ ವಿನಂತಿ ಏನಂತಂದರೆ, ನಾಳೆ May 1 ಇದೆ. May 1 ನಾವು ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ತಮ್ಮ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮದಿರ್ಬೋದು, ಪ್ರಿಂಟ್ ಮಾಧ್ಯಮದವ್ರ ಮುಖಾಂತರ ಇರ್ಬೋದು. ವಿನಂತಿ ಏನಂತಂದರೆ, ನಮ್ಮ ಸಿಬ್ಬಂದಿಯವರಿಗೆ ನಾವು ಎನ್ಫೋರ್ಸ್ಮೆಂಟ್ ಏನು ನಾವು ಮಾಡ್ತಾಯಿದ್ದೀವಿ, ಎಸ್ಪೆಷಲಿ ಫೈನ್ ಏನು ಹಾಕ್ತಾಯಿದ್ದೀವಿ, ಕ್ರಮೇಣವಾಗಿ ನಾವು ಅದನ್ನು ಕಂಪ್ಲೀಟ್ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಮಾಡೋಕ್ಕಂತ ಪ್ಲ್ಯಾನ್ ಮಾಡಿದ್ದೀವಿ. ಕಾಂಟ್ಯಾಕ್ಟ್ಲೆಸ್ ಅಂತಂದರೆ, ನಾವು ನಿಮಗೆ ಸಿಬ್ಬಂದಿಯವರು ತಡೆದು ಫೈನ್ ಕಟ್ಟಿ ಅಂತ ಹೇಳೋದನ್ನು ನಾವು ಮುಂದಿನ ಕೆಲವು ದಿನಗಳಲ್ಲಿ ಅದನ್ನು ಕಂಪ್ಲೀಟ್ ನಿಲ್ಲಿಸ್ತೀವಿ. ಸೊ ಈಗ ಮುಂದಿನ ದಿನಗಳಲ್ಲಿ ITMS ಪ್ಲಸ್ ಈಗೇನಿದೆ ಇದು ಒಂದು 50-50 ರೇಷಿಯೋದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ನಾವು ಆಟೋಮೆಟಿಕ್ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಅಥವಾ ಕಾಂಟ್ಯಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟಿಗೆ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಜಾರಿಗೆ ತರ್ತಾ ಇದ್ದೀವಿ. ಇದು ಯಾವ ರೀತಿ ತಮಗೆ ಪರಿಣಾಮ ಆಗುತ್ತಂತಂದರೆ, ಯಾವುದೇ CCTV ತಂತ್ರಜ್ಞಾನ ಏನಿದೆ ಅದು ಯಾರಿಗೂ ಭೇದ ಭಾವ ಮಾಡಲ್ಲ. ನಾನು ಒಂದು ವೇಳೆ ಏನಾದರೂ ದ್ವಿಚಕ್ರ ವಾಹನ ವಿತೌಟ್ ಹೆಲ್ಮೆಟ್ ಬಳಸಿದರೆ ಅಥವಾ ಮೊಬೈಲ್ ಫೋನ್ ಬಳಸಿ ಕಾರ್ ಚಾಲನೆ ಮಾಡಿದರೆ, ಸೀಟ್ ಬೆಲ್ಟ್ ಧರಿಸದೆ ನಾನು ಚಾಲನೆ ಮಾಡಿದರೆ, ನನಗೂ ಕೂಡ ಆಟೋಮೆಟಿಕ್ಕಾಗಿ ಈ ಚಲನ್ ಜನ್ರೇಟ್ ಆಗುತ್ತೆ ಮತ್ತು ನಾನು ಫೈನ್ ಕಟ್ಟಲೇಬೇಕಾಗುತ್ತೆ. ಇದು ಮಾಧ್ಯಮದವ್ರು ಇರ್ಬೋದು, ಯಾರೇ ಸಾರ್ವಜನಿಕರಿದ್ರು, ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು,
ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯರು ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಅಪ್ಲೈ ಆಗುವಂತಹ ಈ ಒಂದು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಆಟೋಮೇಷನ್ ಏನಿದೆ ಅದು ನಾಳೆಯಿಂದ ನಾವು ಜಾರಿಗೆ ತರ್ತಾ ಇದ್ದೀವಿ. ಪ್ರತಿ ಸಿಗ್ನಲ್ಗಳಲ್ಲಿ ಗ್ರೀನ್ ಸಿಗ್ನಲ್ಲು, ರೆಡ್ ಸಿಗ್ನಲ್ ಮತ್ತು ಆ್ಯಂಬರ್ ಏನಿದೆ ಅದಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ಇನ್ ಬಿಟ್ವೀನ್ ಕೆಲವು ಸಲ ಈ ರೆಡ್ ಲೈಟ್ ಇದ್ದಾಗ ನಿಲ್ಲಿಸಿ ಹೋಗುವಂಥದ್ದಿತ್ತು. ಈಗ ಅದ್ರ ಬಗ್ಗೆನೂ ನಮ್ಮವ್ರು ಏನು ಮಾಡ್ತಾಯಿದ್ರು, ಸಿಬ್ಬಂದಿಯವರು ಯಾರು ಜಂಪ್ ಮಾಡ್ತಾ ಇದ್ದಾರೆ ಮೊಬೈಲ್ ಫೋನ್ಗಳಲ್ಲಿ ಕ್ಲಿಕ್ಕಿಸಿ ಈ ಸೆಮಿ ಆಟೋಮೆಟಿಕ್ ನಮ್ಮ ಎನ್ಫೋರ್ಸ್ಮೆಂಟ್ಗಳಲ್ಲಿ ಸುಮಾರು ನಾವು ಮಾಡಿದ್ದೀವಿ. ಈಗ ನಮ್ಮ ಜಂಕ್ಷನ್ಸ್ಗಳೇನಿದೆ ಆಟೋಮೆಟಿಕ್ ರೆಡ್ ಲೈಟ್ ವೈಲೇಷನ್ಗಳು ಡಿಟೆಕ್ಷನ್ ಆಗುತ್ತೆ. ಯಾರೇ ರೆಡ್ ಲೈಟ್ ಸಿಗ್ನಲ್ ಜಂಪ್ ಮಾಡಿ ಹೋದರೆ ಅವ್ರ ಮೊಬೈಲ್ ಫೋನಿಗೆ SMS ಮುಖಾಂತರ ಮೆಸೇಜ್ ಹೋಗುತ್ತೆ. ಯಾರು ಹೆಲ್ಮೆಟ್ ಧರಿಸಿದ್ರೆ ಹೋಗಿದ್ರೆ ಅವ್ರ ಮೊಬೈಲ್ ಫೋನಿಗೆ ಮೆಸೇಜ್ ಹೋಗುತ್ತೆ. ಸೊ ತಕ್ಷಣ ಈ ರಿಯಲ್ ಟೈಮ್ ಎನ್ಫೋರ್ಸ್ಮೆಂಟ್ ಮತ್ತು ರಿಯಲ್ ಟೈಮ್ ಮಾನಿಟ್ರಿಂಗ್ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲರಲ್ಲಿ ವಿನಂತಿ ಏನಂತಂದರೆ, ಏನು ಈ ನೂತನವಾಗಿ ಕಲಬುರಗಿ ನಗರದಲ್ಲಿ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರನ್ನು ನಾವು ಇನಾಗ್ರೇಷನ್ ಮಾಡಿದ್ದೀವಿ. ಇದು ಒಂದು ರಸ್ತೆ ಸುರಕ್ಷತಾ ದೃಷ್ಟಿಯಲ್ಲಿ ರೋಡ್ ಡಿಸಿಪ್ಲಿನ್ ಮತ್ತು ವಿಸಿಬಲ್ ಚೇಂಜ್ ತರುವ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಆಶಯದಿಂದ ಇದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ದಯವಿಟ್ಟು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿ. ಒಂದು ವೇಳೆ ನೀವು ಪಾಲನೆ ಮಾಡದಿದ್ದರೆ ಈ ಆಟೋಮೇಷನ್ ಯಾವುದೇ ರೀತಿಯ ಡಿಫ್ರೆನ್ಷಿಯೇಷನ್ ಇಲ್ಲದೆ, ಭೇದ ಭಾವ ಇಲ್ಲದೆ ಕಡ್ಡಾಯವಾಗಿ ನಿಮ್ಮ ಮೇಲೆ ಚಲನ್ ಜನರೇಟ್ ಮಾಡುತ್ತೆ ಮತ್ತು ಆ ಸಂಚಾರಿ ನಿಯಮದ ಏನು ದಂಡ ಇದೆ ತಾವು ಕೊಡಲೇಬೇಕಾಗುತ್ತೆ. ಒಂದು ವೇಳೆ ರಿಪೀಟ್ ಅಫೆಂಡರ್ಸ್ ಇದ್ದರೆ ಅವರ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆನ್ಷನ್ಗೂ ಕೂಡ ನಾವು ಬರಿತೀವಿ.